ಕಾರ್ಪೆಂಟ್ರ್ ಅವರು, ಈ ಗಾರೆ ಕೆಲಸ ಮಾಡೋರು, ಅವರು ಇವರು ಈ ಲೋಕಲ್ ಅವರೆಲ್ಲ ಬರ್ತಾರೆ. ಪಾಪ ಅವ್ರಿಗೆ ಅವ್ರ ಪೇಮೆಂಟ್, ಅವ್ರ ಬಜೆಟ್ ಅವ್ರ ಅಷ್ಟರಲ್ಲಿ ಇರುತ್ತೆ. ನೀವು ಏಕಾಏಕಿ 25-30 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ನಮ್ಗೆ ಈ ಕಡೆ ಬಿಸ್ನೆಸ್ ಆಗೋಲ್ಲ, ನಮ್ಗೆ ಈ ಕಡೆ ಕಸ್ಟಮರ್ಸು ಬರ್ತಾಯಿಲ್ಲ ಸರ್. ನಮ್ಗೆ ಸರ್ ಅದೇ ವರ್ಷಕ್ಕೊಂದ್ಸಲ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ. ಡ್ರಿಂಕ್ಸ್ 3 ತಿಂಗಳು 20, 15-20 ರೂಪಾಯಿ ಜಾಸ್ತಿ ಮಾಡಿದ್ರೆ ಎಲ್ಲಿ ನಾವು ಎಲ್ಲಿಂದ ಬಾಡಿಗೆ ಕಟ್ಟೋದಲ್ಲಿ, ನಾವು ಬಂಡವಾಳ ಹಾಕಿದ್ದೀರಿ. ಅದ್ರಂಗೆ ಹತ್ತತ್ರ ಕರ್ನಾಟಕ ಫುಲ್ಲು ಹತ್ತತ್ರ ಡೈಲಿ ಒಂದು ಮಿನಿಮಮ್ ಐ ಥಿಂಕ್ 1 ಕೋಟಿಯಿಂದ 1.5 ಕೋಟಿ ಜನ ಕುಡಿತಾರೆ ಕರ್ನಾಟಕ ಫುಲ್ಲು. ಲೆಕ್ಕ ಹಾಕೊಳ್ಳಿ 20 ರೂಪಾಯಿಂದ ಅಲ್ಲೇ ಎಷ್ಟು ಜಾಸ್ತಿ ಆಯಿತು. ಸರ್ ಅದೇ ಈಗ 3 ತಿಂಗಳಿಗೂ ಈ ಥರ ಡ್ರಿಂಕ್ಸ್ ಎಲ್ಲ ಬೆಲೆ ಎಲ್ಲ ಜಾಸ್ತಿ ಮಾಡಿದ್ರೆ ಅಂಗಡಿಗೆ ಬರೋ ಕಸ್ಟಮರ್ಸು ಬರೋಲ್ಲ. ಯಾಕಂದರೆ ಸರ್ ಡ್ರಿಂಕ್ಸ್ ಬೆಲೆ ಜಾಸ್ತಿ ಮಾಡಬೇಕು, ವರ್ಷಕ್ಕೊಂದ್ಸಲ ಇಲ್ಲಾಂದರೆ ವರ್ಷಕ್ಕೊಂದ್ಸಲ ಮಿನಿಮಮ್ ಮಾಡಬೇಕು. ಈ 3 ತಿಂಗಳಿಗೂ 20-25 ರೂಪಾಯಿ ಜಾಸ್ತಿ ಮಾಡಿದ್ರೆ ಈಗ ನಮ್ಮ ಬರೋ ಕಸ್ಟಮರ್ಸ್, ಈಗ ಎಷ್ಟೊಂದು ಜನ ಮಾಮೂಲಿ ಈ ಕಾರ್ಪೆಂಟ್ರ್ ಅವರು, ಈ ಗಾರೆ ಕೆಲಸ ಮಾಡೋರು, ಅವರು ಇವರು ಈ ಲೋಕಲ್ ಅವರೆಲ್ಲ ಬರ್ತಾರೆ. ಪಾಪ ಅವ್ರಿಗೆ ಅವ್ರ ಪೇಮೆಂಟ್, ಅವ್ರ ಬಜೆಟ್ ಅವ್ರ ಅಷ್ಟರಲ್ಲಿ ಇರುತ್ತೆ. ನೀವು ಏಕಾಏಕಿ 25-30 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ನಮ್ಗೆ ಈ ಕಡೆ ಬಿಸ್ನೆಸ್ ಆಗೋಲ್ಲ, ನಮ್ಗೆ ಈ ಕಡೆ ಕಸ್ಟಮರ್ಸು ಬರ್ತಾಯಿಲ್ಲ ಸರ್. ನಮ್ಗೆ ಇದರಿಂದೆಲ್ಲ ತುಂಬ ಲಾಸ್ ಆಗ್ತಾಯಿದೆ. ಇಲ್ಲಿ ಸರ್ ನಾವಿಲ್ಲಿ ರೆಂಟು ಕಟ್ಟಬೇಕು. ನಾವು ತಿಂಗಳಾದರೆ ರೆಂಟು, 3 ಜನ ಸಪ್ಲೈಯರ್ಸು, ವಾಟ್ರ್ ಬಿಲ್ಲು, ಈ ಕಡೆ ಮೇಲೆ ನಾವು ಎನಿ ಟೈಮ್ ನೋಡಿ ನಮ್ಮ ಬಾರಲ್ಲಿ ಫ್ಯಾನ್ಗಳೆಲ್ಲ ನಾವು ಆನೇ ಮಾಡಿರ್ತೀರಿ. ನಾವು ಫ್ಯಾನೇ ಆಫ್ ಮಾಡಲ್ಲ. ಬೆಳಗ್ಗೆ 11:30ಗೆ ಬಾರ್ ಓಪನ್ ಮಾಡಿ ಫ್ಯಾನ್ ಹಾಕಿದ್ರೆ ರಾತ್ರಿವರೆಗೂ ನಾವು ಫ್ಯಾನೇ ಆಫ್ ಮಾಡಲ್ಲ. ಎಲ್ಲಿದೆ ಸರ್ ಇದಕ್ಕೆ ಕಮರ್ಷಿಯಲ್ಲ ಫ್ರೀ ಇಲ್ಲ ಸರ್. ಇದರಿಂದ ನಮಗೆ ಸರ್ಕಾರ ಕಡೆಯಿಂದ ನಮಗೆ ತುಂಬ ಏಟ್ ಆಗ್ತಾಯಿದೆ ಸರ್. ಸರ್ ಒಬ್ಬ ಮನುಷ್ಯ ಎಲ್ಲರೂ ಕುಡಿತಾರೆ, ಏನು ಯಾರು ಕುಡಿಯೋವಂಥವ್ರು ಯಾರೂ ಇಲ್ಲ ಸರ್. ಅದೇ ವರ್ಷಕ್ಕೊಂದ್ಸಲ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ. ಡ್ರಿಂಕ್ಸ್ 3 ತಿಂಗಳು 20, 15-20 ರೂಪಾಯಿ ಜಾಸ್ತಿ ಮಾಡಿದ್ರೆ ಎಲ್ಲಿ ನಾವು ಎಲ್ಲಿಂದ ಬಾಡಿಗೆ ಕಟ್ಟೋದಲ್ಲಿ, ನಾವು ಬಂಡವಾಳ ಹಾಕಿದ್ದೀರಿ. ಆ್ಯಕ್ಚುಲಿ ನಾನು ಈ ಬಾರ್ ಓನರು, ರೋಲೆಕ್ಸ್ ಓನರು. ನನ್ನ ಹೆಸರು ಪ್ರಮೋದ್ ಗೌಡ ಪಮ್ಮಿ ಅಂತ. ಈ ಬಾರ್ ಇರೋದು ರೋಲೆಕ್ಸ್ ಅಂದ್ಬಿಟ್ಟು, ಇದಿರೋದು ಕುಮಾರಸ್ವಾಮಿ ಲೇಔಟಲ್ಲಿ. ಕುಮಾರಸ್ವಾಮಿ ಲೇಔಟು ಇದು ದಯಾನಂದ ಸಾಗರ್ ಕಾಲೇಜ್ ರೋಡಲ್ಲಿ, ನಿಯರ್ ಬೈ ಪೊಲೀಸ್ ಸ್ಟೇಷನ್ ರೋಡ್. ಇದರಿಂದ ನಮಗೆ ತುಂಬ ಪೆಟ್ಟಾಗ್ತದೆ ಸರ್. ಸರ್ ಈ ಕುಡುಕರಿಗೋಸ್ಕರ ಸರ್ಕಾರದವ್ರು ಏನಾದರೂ ಒಂದು ಒಳ್ಳೆ ನಿರ್ಧಾರ ತೊಗೊಬೇಕು ಸರ್. ಈ ಕುಡಿಯೋದು ಬಿಡಲಿ ಅಂದರೆ ಈ ಗೌರ್ಮೆಂಟ್ ಅವರು ಈ ಎಣ್ಣೆನೇ ಬ್ಯಾನ್ ಮಾಡಲಿ. ಅವ್ರಿಗೆ ಟ್ಯಾಕ್ಸ್ ಹೋಗುತ್ತೆ, ಇಯರ್ಲಿ ಎಷ್ಟೋ 1000 ಕೋಟಿ ಬರುತ್ತೆ ವರ್ಷಕ್ಕೆ. ಅದು ಅವರು ಯೋಚನೆ ಮಾಡಬೇಕು. ಈ ಕಡೆ ಡ್ರಿಂಕ್ಸು ಕೊಡೋದು ಅವರೇ, ಈ ಕಡೆ ಇನ್ಕ್ರೀಸ್ ಮಾಡೋದು ಅವರೇ. ಅಂದರೆ ಇನ್ನು ಮಾಮೂಲಿ ಕುಡುಕರು ಎಲ್ಲಿ ಹೋಗ್ತಾರೆ ಸರ್? ಜನಕ್ಕೆ ಹೆಂಗಿದ್ರೆ ಗೊತ್ತು ಸರ್, ಕೊಡ್ತಾರೆ. ಅದಕ್ಕೆ ಈ ಗೌರ್ಮೆಂಟ್ ಅವ್ರಿಗೆ ಗೊತ್ತು ಸರ್. ಆ್ಯಕ್ಚುಲಿ 2017 ಬಿ ಪಿ ಕೊಡಿ, ಇದು ಬ್ಯಾಕ್ ಪೇಪರು ಸರ್. ಆ್ಯಕ್ಚುಲಿ ಇಟ್ಸ್ ಕಾಸ್ಟ್ ಇನ್ 2017, ಇದೊಂದು ಕ್ವಾರ್ಟರ್ ಬಂದ್ಬಿಟ್ಟು 70 ರೂಪಾಯಿ. ಎಷ್ಟಿಗಿದು ಈಗ 160 ಮಾಡೋರು ಹೆಂಗೆ? 160. ಜಸ್ಟ್ ಪ್ರೋಗ್ರೆಸ್ ಇನ್ 7 years ದೇ ಇನ್ಕ್ರೀಸ್ ದ ಅಮೌಂಟ್. ಅದೇ ಮಾಡ್ತಾ ಇರ್ತಾರೆ ಸರ್. ಹೆಂಗಿದ್ರು ಇವರು ಸರ್ಕಾರ ಹೆಂಗಿದ್ರು ಎಣ್ಣೆ ನಿಷೇಧ ಮಾಡಲ್ಲ. ಕುಡುಕರು ಅವರು ಕುಡಿಯೋದು ಅವರು ಬಿಡಲ್ಲ. ಅದೇ ಅಡ್ವಾಂಟೇಜ್ ಇದು ಗೌರ್ಮೆಂಟ್ ಅವ್ರಿಗೆ ಸರ್. ಲಾಭನೇ ಸರ್ ಇಡೀ ಇಂಡಿಯಾದಲ್ಲಿ ನಂಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಆಲ್ಕೋಲಿಕ್ಕಿಂದನೇ ಅವ್ರಿಗೆ ಹೆವಿ ಟ್ಯಾಕ್ಸ್ ಬರೋದು ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ. ಆಲ್ಮೋಸ್ಟ್ ಇಂಡಿಯಾಲೇ ಅವ್ರಿಂದಕ್ಕೆ ಸರ್ ಮಾಡ್ತಾರೆ ಬ್ಯಾನು. ಇದೇ ಉದ್ದೇಶ ಇಟ್ಕೊಂಡು ಎಲ್ಲ ಫ್ರೀ ಮಾಡಿದ್ದಾರೆ ಅಂತ. ಹೆಂಗಿದ್ರು ಇಲ್ಲಿ ದುಡ್ಡು ಬರುತ್ತೆ, ಎಲ್ಲ ಫ್ರೀ ಮಾಡ್ಬಿಡೋಣ ಅಂತೇಳಿ. ಫ್ರೀ ಅಂದರೆ ಸರ್ ಆ್ಯಕ್ಚುಲಿ ಐ ಡಿ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಟೆಲಿಂಗ್. ಫ್ರೀ ಅಗೇನ್ ರಿಪೀಟ್ ಮೀ. ಫ್ರೀ ಡ್ರಿಂಕ್ಸ್ ಫ್ರೀ ಅಲ್ಲ, ಬಸ್ ಫ್ರೀ, ಗೃಹಲಕ್ಷ್ಮಿ ಯೋಜನೆ 2000 ಫ್ರೀ. ಓಕೆ ಇದೆಲ್ಲ ಮಾಡಿದ್ರಲ್ವಾ? ಸೊ ಅದಕ್ಕೆ ಅದರದ್ದು ಏನು ಈಗ ಏನು ಲಾಸ್ ಆಗಿದೆ ಗೌರ್ಮೆಂಟ್ ಹೇಳ್ತಾರೆ. ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರೆ ಅದರಿಂದ ಅದು ಬರುತ್ತೆ ಸರ್. ನನ್ನ ಪ್ರಕಾರ ಹೆಂಗಂದರೆ ಈಗ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾರೆ ಸರ್. ಒಬ್ಬ ಮನುಷ್ಯ ಸರ್ ಈಗ ಏಕಾಏಕಿ ಈಗ 20 ರೂಪಾಯಿ ಒಂದು ಕ್ವಾರ್ಟರ್ ಮೇಲೆ ಜಾಸ್ತಿ ಅಂದರು ಇಡೀ ನಮ್ಮ ಕರ್ನಾಟಕ ಫುಲ್ ಎಷ್ಟು ನಂಗೆ ಗೊತ್ತಿರೋಂಗೆ ಹತ್ತತ್ರ ಕರ್ನಾಟಕ ಫುಲ್ಲು ಹತ್ತತ್ರ ಡೈಲಿ ಒಂದು ಮಿನಿಮಮ್ ಐ ಥಿಂಕ್ 1 ಕೋಟಿಯಿಂದ 1.5 ಕೋಟಿ ಜನ ಕುಡಿತಾರೆ ಕರ್ನಾಟಕ ಫುಲ್ಲು. ಲೆಕ್ಕ ಹಾಕೊಳ್ಳಿ 20 ರೂಪಾಯಿಂದ ಅಲ್ಲೇ ಎಷ್ಟು ಜಾಸ್ತಿ ಆಯಿತು. ಆ ಕಾಸನ್ನೇ ಅಲ್ಲಿ ಗ್ರೋಸ್ ಅದಕ್ಕೆ ಆ ಬಸ್ಸೆಲ್ಲ ಫ್ರೀ ಮಾಡೋಲ್ಲ. ಆ ಬಜೆಟ್ ಅಲ್ಲೇ ಅಮೌಂಟ್ನ ಅಲ್ಲೆಲ್ಲ ಇದು ಮಾಡ್ತಾರೆ ಮ್ಯಾನೇಜ್ ಮಾಡ್ತಾರೆ ಸರ್. ಕಸ್ಟಮರ್ ಪರಲ್ಲ ಸರ್, ಈಗ ಪರಲ್ಲ ಚೆನ್ನಾಗವ್ರೆ. ಇದು ನಮ್ಮ ಅಣ್ಣ ನಂಗೆ ಹಾಕೊಟ್ಟಿದ್ದು ಬಾರು. ನಮ್ಮ ಅಣ್ಣನ ಹೆಸರು ಪ್ರಶಾಂತ್ ಕುಮಾರ್ ಅಂದ್ಬಿಟ್ಟು. ಅಲ್ಲ ಇವಾಗ ರೇಟ್ ಜಾಸ್ತಿ ಆದ್ಮೇಲೆ ಜನ ಹೆಂಗೆ ಜಾಸ್ತಿ ಕುಡಿಯೋದು, ಕಮ್ಮಿ ಕುಡಿಯೋದು, ಆ ಥರ ಏನೋ ಮಾಡ್ತಾರಾ ಇಲ್ಲ ಅಷ್ಟೇ ಕುಡಿತಾರೆ ಸರ್? ಇಲ್ಲ ಸರ್, ಈಗ ರೇಟ್ ಜಾಸ್ತಿ ಮಾಡಿದಾಗಿಂದ ಈಗ 120 ರೂಪಾಯಿ ಫಸ್ಟ್ ಕುಡಿತದ ಮನುಷ್ಯ, ಈಗ 80 ರೂಪಾಯಿ ಕುಡಿತವನು. ಒಟ್ಟಲ್ಲಿ
ಕಸ್ಟಮರ್ಸು ಎಣ್ಣೆ ಅಂತೂ ಬಿಡ್ತಾ ಇಲ್ಲ. ಈಗ ಆರೋಗ್ಯ ಹಾಳಾದಂಗಲ್ವಾ ಜಾಸ್ತಿ ಸರ್ ಸರ್ ಏನೋ ಸರ್ ಈಗ ಅಭ್ಯಾಸ ಮಾಡ್ಕೊಂಬಿಡೋ ಮನುಷ್ಯ ಹೆಂಗಿದ್ರೆ ಕುಡಿಯೋದು ಬಿಡೋಕ್ಕಾಗಲ್ಲ ಸರ್. ಈಗ 120 ಕುಡಿತಾ ಇದ್ದ ಮನುಷ್ಯ ಈಗ 80 ರೂಪಾಯಿ ಕೊಡ್ತಾನೆ. ಈಗ ಮನುಷ್ಯ ಫಸ್ಟ್ ಇದು ಕೊಡ್ತಾ ಇದ್ದ ಕಿಂಗ್ ಫಿಶರು, ಐ ಥಿಂಕ್ ನಾವು ಇಟ್ಸ್ ಈಗ ಅದು 195 ರೂಪಾಯಿ. ಈಗ ಅದ್ರ ಬಗ್ಗೆ ಯಾವುದೋ ಒಂದು ಬಂದಿದೆ ನೋಡಿ, ಬುಲೆಟು RC ಅದೆಲ್ಲ ಬಂದ್ಬಿಟ್ಟು 150 ರೂಪಾಯಿ ಸರ್. ಸ್ಟಾರ್ಟಿಂಗ್ ಒಂದು ಬ್ರ್ಯಾಂಡ್ ಬಿಟ್ಟರು, ಅದ್ರ ಹೆಸರು ಬಿಯರ್ ಹೆಸರು ಪವರ್ ಕೂಲ್ ಅಂತ. ಅದು ಬಿಟ್ಟಾಗಲೇ 1 ವರ್ಷ ಆಯಿತು ಸರ್. ಅದು ಸ್ಟಾರ್ಟಿಂಗ್ ಬಿಟ್ಟಾಗ ಅದು 100 ರೂಪಾಯಿ, ಕರೆಕ್ಟಾಗಿ 6 ತಿಂಗಳ ಆಮೇಲೆ 120 ಮಾಡಿದ್ರು ಅದನ್ನು. ಈಗ 150 ಮಾಡವ್ರೆ. ಹೆಂಗಿದು ಇದು ಜನರ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಸರ್? ಆರೋಗ್ಯ ಸರ್ ಮನುಷ್ಯ ಸರ್, ಒಬ್ಬ ಮನುಷ್ಯ ಕುಡಿಬೇಕಂದ್ರೆ ಕುಡಿತಾನೆ, ಬಿಡಬೇಕಂದ್ರೆ ಬಿಡೋದಲ್ಲ. ಅದು ಅವ್ರವ್ರ ವಿಷಯ. ಯೋಚನೆ ಮಾಡಬೇಕು ಸರ್. ಈ ಗೌರ್ಮೆಂಟವ್ರು ಏಕಾಏಕಿ ಈ ಥರ ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸರ್. ಈ ಕಡೆ ನಮಗೂ ಕಸ್ಟಮರ್ಸ್ ಆಲ್ಮೋಸ್ಟ್ ಒಂದು 25-30% ಕಮ್ಮಿ ಆಗ್ಬಿಟ್ಟವ್ರು ಸರ್. ಸರ್ ನಾವಾದರೆ ತಿಂಗಳಿಗೆ ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ, ಈ ಕಡೆ ಬಾಡಿಗೆ, ಈ ಕಡೆ 3 ಜನ ಸಪ್ಲೈಯರ್ಸು, ಈ ಕಡೆ ಕರೆಂಟ್ ಬಿಲ್ಲು, ಈ ಕಡೆ ಅವರು ಈ ಕಡೆ ಕಸ ಉಡ್ಸು ಅವರು, ನಮಗೂ ಬೇಜಾನ್ ನಮಗೂ ಇದಿದೆ, ವರ್ಕೌಟ್ ಆಗಲ್ಲ ಸರ್. ಆಲ್ಮೋಸ್ಟ್ ಒಂದು 30% ಬಿಸ್ನೆಸ್ ನಮ್ಗೆ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಓಕೆ, ಪ್ರಾಫಿಟ್ ಆಗಬೇಕಲ್ವಾ? ಈಗ ರೇಟ್ ಜಾಸ್ತಿ ಮಾಡಿದ್ರೆ ನಿಮಗೂ ಅಷ್ಟು ಸಿಗುತ್ತಲ್ಲ ಸರ್? ನಮ್ಮದು ಖರ್ಚು ಕಳೆದಿರಿ ಸರ್. ಮಾಮೂಲಿ ಇವರು ನಿಮಗೆಲ್ಲ ಸರ್, ನಿಮ್ಗೆ ಅದೆಲ್ಲ ಹೇಳೋಕ್ಕಾಗಲ್ಲ. ನಾವು ಯಾರ್ಯಾರು ಕೊಡಬೇಕೋ ಕಾಸು ಅದೆಲ್ಲ ಹೇಳಬಾರ್ದು. ನಮಗೂ ಇರುತ್ತಲ್ಲ ಸರ್, ಲಾಸ್ ಆಗುತ್ತೆ ಸರ್. ಅಂದರೆ ಬಾರೋರಿಗೆ ಏನು ಅಡ್ವಾಂಟೇಜ್ ಇಲ್ಲ ಇದರಿಂದ ಸರ್? ಏನೋ 1 ರೂಪಾಯಿಲಿ ಒಂದು ಪೈಸೆ 2 ಪೈಸೆ ಸಿಗ್ಬೋದು ಅಷ್ಟೇ, ನಾವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ. ಅಂದರೆ ಇವಾಗ ಸರ್ಕಾರಕ್ಕೆ ಏನು ರೇಟ್ ಜಾಸ್ತಿ ಮಾಡಿದ್ರೆ ಬಾರ್ ಓನರ್ಗೆ ಜಾಸ್ತಿ ಕಾಸು ಸಿಗುತ್ತೆ ಅಂತ ಒಂದು ಜನ ಹೇಳ್ತಾರೆ. ಅದೇನು ಆ ಥರ ಸರ್? ಅದೆಲ್ಲ ಸುಳ್ಳು ಸರ್, ಏನೂ ಸಿಗಲ್ಲ ಅದು ಸರ್. ಏನಿದ್ರು ಪ್ರಾಫಿಟ್ ಗೌರ್ಮೆಂಟ್ಗೆ ಹೋಗೋದು, ಬಾರ್ ಅವ್ರಿಗೆ ಏನೂ ಸಿಗಲ್ಲ ಸರ್. ಸರ್ ಯಾಕಂದರೆ ಈಗ ನಾವು ಬಾರ್ ಮಾಡಬೇಕಂದ್ರೆ ನಾವು ಎಲ್ಲಿಂದನೋ ಫೈನಾನ್ಸ್ ತಂದು 20-30 ಲಕ್ಷ ಎಲ್ಲೋ ಒಂದು ಹೆಂಡತಿ ಒಡವೆ ಅಡ ಹಾಕಿ ಎಲ್ಲೋ ಸಾಲ ತೊಗೊಂಡು ನಾವು ತಿಂಗಳಿಗೆ 8-10% ಬಡ್ಡಿ ತೊಗೊಂಡು ನಾವು ಕಟ್ಟಬೇಕು. ಈ ಕಡೆ ಬಾಡಿಗೆ ಕಟ್ಕೊಂಡು, ಈ ಕಡೆ ಆಚೆ ಕಡೆ ಫೈನಾನ್ಸ್ ಕಟ್ಕೊಂಡು, ಈ ಕಡೆ ಮನೆಯವರು ನೋಡಿಕೊಂಡು ಏನೂ ಸಿಗಲ್ಲ ಸರ್. ಜನ ಅಂದ್ಕೊಂಡು ಬಾರಿಕೋನೆ ಜನ ಸೇರ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ತೀನಿ ಅಂದ್ಬಿಟ್ಟು. ಅವ್ರವರು ಪೇಯ್ನ್ ಅವ್ರಿಗೆ ಗೊತ್ತು. ಅವ್ರು ಎಲ್ಲಿಂದ ಇನ್ವೆಸ್ಟ್ ಮಾಡ್ತಾರೆ, ನಾವು ಎಲ್ಲಿಂದ ತಂದು ಇನ್ವೆಸ್ಟ್ ಮಾಡ್ತೀರಿ, ಅದು ನಮ್ಮ ಕಷ್ಟ ನಮ್ಗೆ ಗೊತ್ತಾಗುತ್ತೆ ಸರ್. ಅದು ಏನು ಹೇಳ್ತೀರಾ ಸರ್ಕಾರಕ್ಕೆ? ದಯವಿಟ್ಟು ಡ್ರಿಂಕ್ಸ್ ರೇಟ್ ಆಲ್ಮೋಸ್ಟು ಸ್ವಲ್ಪ ಈಗಿರೋಗಿಂತ ಸ್ವಲ್ಪ ಕಮ್ಮಿ ಮಾಡಿ, ಇಲ್ಲಾಂದರೆ ಸುಮ್ಮನೆ ಕಷ್ಟ ಆಗುತ್ತೆ ಸರ್. ಸರ್ ಈಗೊಬ್ಬ ಮನುಷ್ಯ ಈಗೊಬ್ಬ ಗಾರೆ ಕೆಲಸವನು, ಈಸ್ ಎ ಲೇಬರ್. ಅವ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾನೆ. ಅವ್ನಿಗೆ ಎಷ್ಟೇ ಒಂದು 700 ರೂಪಾಯಿ. ಅವ್ನು ಮೈ ಕೈ ನೋವಿಗೆ ಅವ್ನು ಹೋಗಿ ಸಾಯಂಕಾಲ ಕುಡಿಲೇಬೇಕು. ಅವ್ನೋಗಿ ಬ್ಲ್ಯಾಕ್ ಆ್ಯಂಡ್ ವೈಟು ಅದು ಇದು ಕುಡಿಯೋಕ್ಕಾಗಲ್ಲ. ಅವ್ನು ಕುಡಿಯೋದು ಯಾವುದೋ ಒಂದು ಚಾಯ್ಸು, ಇಲ್ಲಾಂದರೆ ಒಂದು 5 ಪಂಚು. ಎಷ್ಟದು? ಸ್ಟಾರ್ಟಿಂಗು 45-50 ರೂಪಾಯಿ ಇತ್ತು, ಈಗ ಅದೇ 80-120 ಮಾಡೋರೆ ಪಾಪ. ಈ ಕಡೆ ಅವ್ನು ಕುಡಿಯೋದ, ಈ ಕಡೆ ಮನೆಗೆ ಹೋಗಿ ಕಾಸು ಕೊಡೋದ, ಏನು ಕಷ್ಟ? ಅವ್ರ ಕಷ್ಟ ಒಬ್ರುತ್ತೆ ಸರ್, ಅವ್ರ ಕಷ್ಟ. ಇದು ನಮ್ಮ ಸರ್ಕಾರದವರು ಇದು ಮಾಡ್ಕೊಬೇಕು, ಯೋಚನೆ ಮಾಡಬೇಕು. ಬೀಟ್ಲೆಸ್ ಕರ್ನಾಟಕ.